ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ನಾನು ಡೈಲಿ ವ್ಲಾಗ್ಸ್ನ ಹಾಕ್ತಾಯಿದ್ದೀನಿ. ಯಾವುದೇ ರೆಸಿಪಿ ಆ ಥರ ಎಲ್ಲ ಹಾಕ್ತಾಯಿಲ್ಲ. ಇದು 2 ದಿನದ್ದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಸುಮಾರು ದಿನ ಆಗಿತ್ತು ನಾನು ಡೈಲಿ ರೋಟೀನ್ ಹಾಕಿ, ಹಾಗಾಗಿ ಯಾವುದೇ ರೆಸಿಪಿ ಹಾಕ್ತಾಯಿಲ್ಲ. ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು. ಭಾನುವಾರ ಆಗಿದ್ದರಿಂದ ಅವ್ರು ಮನೇಲೇ ಇರ್ತಾರೆ. ಮನೇಲಿದ್ದರೆ ನಮ್ಮದು ಅವ್ರದ್ದು ಏನಾದರೂ ಒಂದು ಕಿತಾಪತಿ ನಡೀತಾನೇ ಇರುತ್ತೆ. ಇಲ್ಲಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ರೀಲ್ಸ್ ನೋಡಿ ಈ ಥರ ಕಾಲು ಅಂದರೆ ಲಾಕ್ ಮಾಡಿಕೊಂಡು ಸಪೋರ್ಟ್ ಇಲ್ದಂಗೆ ಮೇಲೆ ಹೇಳೋದು ಆ ಥರ ನೋಡ್ತಾ ಇದ್ದೆ. ಟ್ರೈ ಮಾಡೋಣ ಅಂತ ನಮ್ಮ ಮನೆಯವ್ರ ಮೇಲೆ ಟ್ರೈ ಮಾಡಿದೆ. ಅಯ್ಯಪ್ಪ ನನಗೆ ಆಗಲ್ಲ ಅಂತ ಅವರು ಸಪೋರ್ಟ್ ಇಲ್ದಂಗೆ ಎದ್ದೋಬೇಕಾ ಅಂತ ಕೇಳಿದ್ರು. ಸಪೋರ್ಟ್ ಇಲ್ದಂಗೆ ಎದ್ದೋಬೇಕು, ನಾವೇನೋ ಸಪೋರ್ಟು ತಗೊಂಡಿದ್ದೊಂದ್ವಾ ಅಂತ ನಾನು ಇದು ಮಾಡ್ತಿದ್ದೆ. ಸರಿ ನೀನು ಮಾಡು ನೋಡೋಣ ಅಂದರು ನನಗೆ. ಸರಿ ನಾನು ಮಾಡ್ತೀನಿ. ಕಾಲನ್ನ ಲಾಕ್ ಮಾಡ್ಕೋಬೇಕು ಅಂತ ಅವರು ನನ್ನ ಕಾಲು ಲಾಕ್ ಮಾಡ್ತಿದ್ದಾರೆ. ನಾನು ಎದ್ದಂಡೆ ಸಪೋರ್ಟ್ ಇಲ್ದಂಗೆ. ಆಮೇಲೆ ಒಂದು ಗೇಮ್ ಅಂದರೆ ಯಾರು ಟಚ್ ಮಾಡ್ತಾರೋ ಹಿಡಿಯೋಕ್ಕೆ ಹೋದರೆ ಒಂದು ಹೊಡೆತ ಹೊಡೆಯೋದು ಅಂತ. ಅವರು ಟಚ್ ಮಾಡಿದ್ರು ನನಗೆ, ಹಾಗಾಗಿ ಒಂದು ಹೊಡೆತ. ಯಾರು ಏನು ಅಂದ್ಕೋಬೇಡಿ, ಸುಮ್ಮನೆ ಫನ್ನಾಗಿ ಮಾಡಿರೋದು. ನೀವು ಎಲ್ಲೆಲ್ಲಿಗೋ ಹೋಗಬೇಡಿ. ಅವೆಲ್ಲ ನಾವು ಕಾಮಿಡಿಯಾಗಿ ಕಾಮನ್ ಆಗಿರುತ್ತೆ. ನನ್ನ ಮಗ 10 ಗಂಟೆ ಆದ್ರೂ ಎದ್ದಿರಲಿಲ್ಲ. ಇನ್ನೂ ಕಿತಾಪತಿಗೆ ಹಗಲೆಲ್ಲ ಕುಣಿತಾನೆ, ಆದರೆ ಬೆಳಿಗ್ಗೆ 10 ಗಂಟೆ 11 ಗಂಟೆ ಆದರೂ ಹೇಳಲ್ಲ. ಇತ್ತೀಚೆಗೆ ಏನು ಮಾಡ್ತಿದ್ದಾನೆ ಅಂದರೆ ಮಧ್ಯಾಹ್ನ ಮಲಗೋದು ಕಮ್ಮಿ ಮಾಡಿದ್ದಾನೆ. ಮಲಗೋದೇ ಇಲ್ಲ ಮಧ್ಯಾಹ್ನ. ಹಾಗಾಗಿ 10 ಗಂಟೆ 10:30 ಆ ಥರ ಹೇಳ್ತಾನೆ. ಸರಿ ಅವ್ನು ಮಲಗಲಿ ಅಂತ. ಆಮೇಲೆ ಸಂಜೆ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು. ನಾನು ಅಡುಗೆ ಎಲ್ಲ ಮಾಡಿದ್ದೆ. ಆಮೇಲೆ ಚಿಕನ್ ತೊಗೊಬರ್ತೀನಿ. ಇಲ್ಲಪ್ಪ ನಾನು ಮಾಡಲ್ಲ, ತಂದರೆ ನೀವೇ ಮಾಡಬೇಕು. ಇವಾಗ ನಾನು ಸಾಂಬಾರು ಗಿಂಬಾರೆಲ್ಲ ಮಾಡಿದ್ದೀನಿ, ಆದ್ರೂ ನೀವು ಇವಾಗ ತರ್ತೀನಿ ಅಂತಿದ್ದೀರಲ್ವ ಅಂದಿದ್ದಕ್ಕೆ ಅವರೇ ಮಾಡ್ತಿದ್ದಾರೆ ಚಿಕನ್ನು. ಫೋನಲ್ಲಿ ಮಾತಾಡ್ಕೊಂಡು ಅವರೇ ಮಾಡ್ತಾಯಿದ್ರು. ಫ್ರೆಶ್ ತರಕಾರಿ ಮನೆ ಹತ್ರನೇ ಬಂದಿದ್ದರು. ಅಂದರೆ ಹೊಲದಲ್ಲಿ ಡೈರೆಕ್ಟ್ ತರ್ತಾರಲ್ವ, ಅವರು ಸ್ವಲ್ಪನೇ ಮಾರ್ಕೊಂಡು ಬಂದಿರ್ತಾರಲ್ವ, ಅವ್ರು ಬಂದಿದ್ದರು. ಅವ್ರ ಹತ್ರ ನುಗ್ಗೆಕಾಯಿ, ಹೀರೆಕಾಯಿ ತುಂಬಾ ಫ್ರೆಶ್ ಇತ್ತು. ತಗೊಂಡೆ. ನಾನು ಬೆಳಿಗ್ಗೆ ಸ್ವಲ್ಪ ನಾನು ಐಟಮ್ಸ್ ಬೇಕು ಅಂತ ಸ್ವಲ್ಪ ತಗೊಂಡು ಬಂದಿದ್ದೆ. ನಮ್ಮ ಮನೆಯವರು ಮತ್ತೆ ಸ್ವಲ್ಪ ತೊಗೊಂಬಂದಿದ್ದಾರೆ. ಹಾಗೇನಿಲ್ಲ, ಅವರು ಫ್ರೀ ಇದ್ದರೆ ಅವರು ನನಗೆ ಕೇಳೋದೇ ಇಲ್ಲ. ಅವ್ರಿಗೆ ಏನೇನು ಬೇಕು, ಏನೇನು ತೋಚುತ್ತೋ ಅವೆಲ್ಲ ತೊಗೊಂಬಂದಿರ್ತಾರೆ. ಮನೇಲಿರೋದು ಇಲ್ಲದೇ ಇರೋದೆಲ್ಲ ತೊಗೊಂಬಂದು ರಾಶಿ ಹಾಕ್ತಾರೆ. ಹಂಗೆ ಅವರು ಹೇಳೋದು ಬೇಡ ಅವರಿಗೆ ಇಂಥದ್ದು ತೊಗೊಬರ್ರಿ ಅಂತ. ಅವ್ರಿಗೇನಾದರೂ ಹೋಗಬೇಕು, ಮೋರಿಗೆ ಹೋಗಿ ತರಬೇಕು, ಇಲ್ಲ ಕಣ್ಣಿಗೆ ಕಾಣಿಸ್ತು ಒಳ್ಳೆ ಮೂಡಿದ್ರೆ ಹೋಗಿ ಎಲ್ಲ ಎತ್ಕೊಂಬರ್ತಾರೆ. ಒಂದೊಂದು ಸರಿ ತೊಗೊಬರ್ರಿ ಅಂತ 1-2 ದಿನ ಹೇಳಿದ್ರು ಅದನ್ನೇ ಖಾಲಿ ಆಗೋಕ್ಕೆ ಇನ್ನೊಂದು 2-3 ದಿನ ಇದೆ, ತೊಗೊಬರ್ರಿ ಅಂದ್ರೂ ತರ್ತೀನಿ ಅಂತ ಇದು ಮಾಡ್ತಾರೆ. ನೀನೇ ಹೋಗಿ ತೊಗೋಬಾ ಅಂತಲೂ ಹೇಳ್ತಾರೆ ಒಂದೊಂದು ಸರಿ ಅವ್ರಿಗೆ ಹೇಳೋದೇ ಬೇಡ, ಅವರೇ ತೊಗೊಬರ್ತಾರೆ. ನಾನು ಅವೆಲ್ಲ ತೆಗ್ದಿಟ್ಟು ಸಾಂಬಾರು ಮಾಡಿದೆ. ಬೀನ್ಸು, ಸ್ವಲ್ಪ ನುಗ್ಗೆಕಾಯಿ. ಬರೀ ನುಗ್ಗೆಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಸಾಂಬಾರು ಅಂತ ಸ್ವಲ್ಪ ಬದನೆಕಾಯಿ, ಬೀನ್ಸು, ನುಗ್ಗೆಕಾಯಿ ಹಾಕಿ, ಬೇಳೆ ಹಾಕಿ. ನುಗ್ಗೆಕಾಯಿಗೆ ಏನಿದ್ರು ಏನು ಅವರೇ ಬೇಳೆ ಬರುತ್ತಲ್ವ, ಅವರೇ ಬೇಳೆನೇ ಸಾಂಬಾರಿಗೆ ಟೇಸ್ಟು. ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಬರೋಲ್ಲ. ಸಾಂಬಾರೆಲ್ಲ ಮಾಡಿಟ್ಟು ಸೌತೆಕಾಯಿನೂ ತಂದಿದ್ದೆ. ಚೆನ್ನಾಗಿತ್ತು ಸೌತೆಕಾಯಿ. ನನ್ನ ಮಗುಗೆ ಸಣ್ಣದಾಗಿ ಹೆಚ್ಚಿಕೊಟ್ರೆ, ಈ ಥರ ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ಕೊಟ್ಬಿಟ್ರೆ ತಿಂತಾನೆ. ಈ ಕಡೆ ಬೋಂಡಾಗೂ ಸ್ವಲ್ಪ ಕಡಲೆ ಹಿಟ್ಟಿನ ಬೋಂಡ ಮಾಡೋಣ ಅಂತ ಈರುಳ್ಳಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಚಿಟಿಕೆಯಷ್ಟು ಸೋಡಾ, ಉಪ್ಪು ಹಾಕಿ ಕ್ಲೀನಾಗಿ ಕಲಸಿಟ್ಟಿದ್ದೆ. ಹಸಿಮೆಣ್ಸಿನ್ಕಾಯಿ 1-2 ಸಣ್ಣದಾಗಿ ಕಟ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸೋಕೆ ಬಿಟ್ಟಿದ್ದೆ. ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ. ಬೋಂಡ ಎಲ್ಲ ಮಾಡಿಬಿಟ್ಟು ನನ್ನ ಮಗ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದ, ಅವನಿಗೆ ಕರ್ಕೊಂಬರೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಅವ್ರನ್ನ ನೇರಳೆ ಹಣ್ಣು ತಂದಿದ್ರು. ಇನ್ನೇನು ಸೀಸನ್ ಸ್ಟಾರ್ಟ್ ಅಲ್ವಾ ನೇರಳೆ ಹಣ್ಣಿಂದು. ನನ್ನ ಮಗ ಚೆನ್ನಾಗಿ ಬಾರಿಸ್ತಾ ಇದ್ದ. ಅವನು ಯಾವುದೇ ಹಣ್ಣು ಆಗಿರಲಿ ಫಸ್ಟ್ ಟೇಸ್ಟ್ ನೋಡ್ತಾನೆ.
ಫಸ್ಟು ಟೇಸ್ಟ್ ನೋಡಿ ಆಮೇಲೆ ಚೆನ್ನಾಗಿ ಹಿಡಿತಾನೆ, ಬಟ್ಟ ಬಾರಿಸ್ತಾನೆ. ಆ ಥರ ಹುಡುಗ ನನ್ನ ಮಗ. ಹಣ್ಣು ಯಾವುದೇ ಹಣ್ಣಾಗಿರಲಿ ಫಸ್ಟ್ ಅವ್ನು ಟೇಸ್ಟ್ ನೋಡಿ, ಅಂದರೆ ನಾರ್ಮಲ್ ನಾವು ಮನೇಲಿ ಏನು ತಿಂತೀವಿ ಆ ಹಣ್ಣುಗಳನ್ನೆಲ್ಲ ತಿಂತಾನೆ. ಬಟ್ ಡಿಫ್ರೆಂಟ್ ಆಗಿರೋ ಹಣ್ಣಿದ್ರೆ ಸ್ವಲ್ಪ ಟೇಸ್ಟ್ ನೋಡ್ತಾನೆ. ನನ್ನ ಥರನೇ ನಾನು ಒಂದು ಪ್ರೆಗ್ನೆಂಟಲ್ಲಿ ಹಾಗೆ ಮಾಡ್ತಿದ್ದೆ, ಚೆನ್ನಾಗಿದ್ದರೆ ಮಾತ್ರ ತಿಂತಿದ್ದೆ. ಇಲ್ಲಿ ಹಣ್ಣೆಲ್ಲ ತಿನ್ಕೊಂಡು ಡ್ರೆಸ್ ಮೇಲೆಲ್ಲ ಕಲೆ ಮಾಡ್ಕೊಂಡು ಕುತ್ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಚಾಕ್ಲೇಟ್ ನೋಡಿರಿ ಹೆಂಗೆ ಅವು ಥರ ಮಾಡ್ಕೊಂಡು ತಿಂತೇನೆ. ನಾನು ವೀಡಿಯೋ ಮಾಡ್ತಿರೋ ಕಾರಣಕ್ಕೆ ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೇನೆ ಕಿತಾಪತಿ. ನಾನು ಹೇಳಿದೆ ಅಲ್ವಾ, ನಮ್ಮ ಮನೆಯವರು ನಾನು ಸ್ವಲ್ಪ ತಂದಿರೋ ಐಟಮ್ಸ್ನ ಬಿಟ್ಟು ಮತ್ತೆ ಅವರು ಎಕ್ಸ್ಟ್ರಾ ತಂದಿದ್ದಾರೆ ಅಂತ. ನಾನು ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ತೊಗೊಂಬಂದಿದ್ದೆ. ಅವ್ರು ಮತ್ತೆ ಡ್ಯೂಟಿಯಿಂದ ಬರ್ತಾ ಮೋರಿತ್ತು ಬರ್ತಾ ದಾರಿಲಿ, ನಮ್ಮ ಅಂಗಡಿ ಹತ್ರನೇ ಇತ್ತು, ಹಾಗಾಗಿ ತೊಗೊಬಂದೆ ಅಂತ ಇರೋ ಬರೋದೆಲ್ಲ ಎತ್ಕೊಂಬಂದಿದ್ದಾರೆ. ಈ ಸೋಪು ಕ್ರೀಮು ಎಲ್ಲ ನಾನು ಆಲ್ರೆಡಿ ಒಂದೊಂದು ಬಾಕ್ಸ್ 2 ಬಾಕ್ಸ್ ತಂದು ಇಟ್ಟಿದ್ದೆ. ಶಾಂಪು ನಾನು ಮೀರಾ ಶಾಂಪು ಹಾಕ್ತೀನಿ, ಆನಿಯನ್ನು ಏನು ಬರ್ತವೆ ಬಾಟ್ಲು ತಂದರೆ ನನಗೆ ಬಾಟ್ಲು ತಂದರೆ 1 ತಿಂಗಳಲ್ಲೇ ಖಾಲಿ ಆಗಿಬಿಡುತ್ತೆ. ಈ ಥರ ಏನು ಶೀಟ್ ಬರುತ್ತಲ್ವ, ಈ ಥರ ಶೀಟ್ ತೊಗೊಂಬಂದುಬಿಟ್ರೆ ಒಂದು 7-8 ಶೀಟ್ ತೊಗೊಬರ್ತಾರೆ ಒಂದು ಸಲ ತಂದರೆ. ಬಾಟ್ಲಿ ಏನು ಪ್ರೈಸ್ ಇರುತ್ತೆ ಆ ಪ್ರೈಸಿಗೆ ಶೀಟ್ಗಳು ಬರ್ತಾವಲ್ಲ, ಅದು ತುಂಬಾ ನನಗೆ ತುಂಬ ಟೈಮ್ ಬರುತ್ತೆ ಸ್ನಾನ ಮಾಡಲಿಕ್ಕೆ. ನನ್ನ ಉದ್ದ ಕೂದಲಿರೋದ್ರಿಂದ ಶಾಂಪು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಅವರು ಈ ಥರ ಶೀಟ್ ತೊಗೊಬಂದುಬಿಡ್ತಾರೆ. ಬಾಟ್ಲು ಅಷ್ಟು ಇದು ಬರೋಲ್ಲ, ಬರೀ 1 ತಿಂಗಳಲ್ಲಿ ಖಾಲಿ ಮಾಡ್ತೀಯ ನೀನು ಅಂತ. ನಾನು ಬಾಟ್ಲು ತಂದು ಯೂಸ್ ಮಾಡಿದ್ದೀನಿ ನಾನು, ಆದರೆ ಅದು ಅಷ್ಟಾಗಿ ಇದು ಬರೋಲ್ಲ. ಯಾರಾದರೂ ಬಂದರೆ, ನನ್ನ ತಂಗಿ ಬಂದ್ರೂ ಇದೇ ಶಾಂಪು ಹಾಕೋದು ಅವಳು ಬಂದ್ರೂ ಅಷ್ಟು ಯಾಕೆ ಇದು ಬೇಡ, ಯಾಕೆ ಸುಮ್ಮನೆ ತರಿಸ್ತಾ ಇದೆಲ್ಲ ಸುಮ್ಮನೆ ವೇಸ್ಟು, ಅದರಲ್ಲಿ ಏನು ಅಷ್ಟು ಇರಲ್ಲ, ಮತ್ತು 1 ತಿಂಗಳು ಬರಲ್ಲ ನಮಗೆ, ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ತಂದಿರೋ ವಸ್ತು ಎಲ್ಲ ನಮ್ಮ ಮನೆಯವ್ರು ಮತ್ತೆ 2 ಥರದ್ದು ಐಟಮ್ ತೊಗೊಂಬಂದಿದ್ದಾರೆ. ಅಷ್ಟಕ್ಕೊಂದು ಏನಕ್ಕೆ ತಂದ್ರಿ ಅಂದರೆ, ಇರುತ್ತೆ ಬಿಡು ಜಾಸ್ತಿ ಮತ್ತೆ ಪದೇ ಅಂಗಡಿಗೆ ಹೋಗೋದು ತಪ್ಪುತ್ತೆ ಅಂತ. ಬೆಳ್ಳುಳ್ಳಿನೇ ಸ್ವಲ್ಪ ಫ್ರೆಶ್ ಇತ್ತು, ಹಾಗಾಗಿ ಬೆಳ್ಳುಳ್ಳಿ ಒಂದು ಅರ್ಧ kg ತೊಗೊಂಬಂದೆ. ನಾನು ತಂದಿರೋದೆಲ್ಲ ಒಂದು 3-4 ಆ ಥರ ಎಲ್ಲ ತಂದಿದ್ದಾರೆ. ಮತ್ತು ಅವ್ರಿಗೆ ಮತ್ತೆ ಏನಾದರೂ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಕೇಳ್ತಾರೆ ತರಬೇಕಾ ಬೇಡವಾ ಅಂತ ನಾನೇನೋ ಅವ್ರಿಗೆ ಹೇಳೋಕ್ಕೆ ಹೋಗಿಲ್ಲ. ಡ್ರೈ ಕಿವಿ ಫ್ರೂಟ್ಸು ನನ್ನ ಮಗ ತಿನ್ನಲ್ಲ, ಆದರೂ ಪಾಪು ತಿಂತಾನೆ ಅಂತ ತೊಗೊಂಬಂದಿದ್ದಾರೆ. ಅಷ್ಟು ನಮ್ಮ ಮನೆಯವರು. ಇದು ಮೀರಾ ಶಾಂಪುಲಿ ನಾನು ಮೆಂತೆ ಮತ್ತು ಆನಿಯನ್ ಬರುತ್ತಲ್ವ, ಆ ಶಾಂಪೂನ ಹಾಕ್ತೀನಿ. ಇದರಲ್ಲೇ 2-3 ಥರದ್ದು ಬರುತ್ತೆ ಅನಿಸುತ್ತೆ. ಇದು ಸ್ವೀಟ್ ಅಡಿಕೆ, ಪನ್ನೀರ್ ಮತ್ತು ಬಟರ್ ಪನ್ನೀರ್ ಮಾಡೋಣ ಅಂತ ತರಿಸಿದ್ದೆ. ಅವ್ರದ್ದು 2 ಪ್ಯಾಕೆಟ್ ತಂದಿದ್ದಾರೆ. ಈ ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಇಷ್ಟ ಇದ್ದು ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು. ಮಾವಿನಕಾಯಿ ತಂದಿದ್ರು ತೋತಾಪುರಿ, ಅದನ್ನು ಉಪ್ಪಿನಕಾಯಿ ಹಾಕೋಣ ಅಂತ ಇನ್ಸ್ಟೆಂಟಾಗಿ ಊಟದ ಜೊತೆ ಚೆನ್ನಾಗಿರುತ್ತೆ ಅಂತ. ಒಂಚೂರು ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಖಾರದ ಪುಡಿ ಹಾಕಿ ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೆ. ಸ್ವಲ್ಪ ನಾನು ಹೊರಗಡೆನೂ ಹೋಗೋದಿತ್ತು. ಸ್ವಲ್ಪ ಮೂಗು ಚುಚ್ಚಬೇಕಾದ್ರೇ, ಅದು ಫಸ್ಟಿಗೆ ಚುಚ್ಚಬೇಕಾದ್ರೇ ಕೆಳಗಡೆ ಚುಚ್ಚಿಬಿಟ್ಟಿದ್ರು. ಅದು ಅಷ್ಟಾಗಿ ಮೂಗ್ನತ್ತು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಮೂಗೇ ಒಂಥರ ಶೇಪ್ ಕಾಣಿಸ್ತಿತ್ತು. ಹಾಗಾಗಿ ಮೂಗು ಚುಚ್ಚೋಣ, ಗನ್ ಶೂಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ ನಾನು. ಗನ್ ಶೂಟ್ ಮಾಡ್ತಾರೆ, ಹೋಗಿ ಮಾಡಿಸ್ಕೊಂಬರೋಣ, ಅದೇನು ನೋವಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಅವರು ಅಲ್ಲಿ ಹೋದ್ಮೇಲೆ, ಇಲ್ಲ ಮೇಡಮ್ ಅದು ಏನು ಹೋಲಿದೆ ಅದು ಮತ್ತು ಆ ಹೋಲು ಮತ್ತು ಕೂಡ್ಕೊಂಡ್ರೆ ಅದು ಫುಲ್ಲು ಇದಾಗ್ಬಿಡುತ್ತೆ, ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದ್ರು. ಹಾಗಾಗಿ ಯಾವ್ದ್ರಲ್ಲಿ ಚುಚ್ತೀರಾ ಮತ್ತೆ ಅಂದರೆ, ಅದು ಅವರು ಕೈಯಲ್ಲೇ ಚುಚ್ತೀನಿ ಅಂತ ಹೇಳಿದ್ರು. ನೋವಾಗುತ್ತೇನೋ ಅಂದ್ಕೊಂಡೆ. ಇಲ್ಲ ನಿಧಾನನೇ, ಅದೇನು ನೋವಾಗಲ್ಲ ಅಂತ ಚುಚ್ಚಿದ್ರು. ತುಂಬಾ ನೋವಾಯಿತು. ಅಷ್ಟೇನು ಫಸ್ಟಿಗೆ ನಾವು ಏನು ಚುಚ್ಚಿಸ್ತೀವಿ ಅಷ್ಟೇನು ನೋವಾಗಲಿಲ್ಲ, ಆದ್ರೂ ಸ್ವಲ್ಪ ಫುಲ್ಲು ಇದಾಗ್ಬಿಟ್ಟಿತ್ತು. ಅಷ್ಟಾಗಿ ಈ ಎಸಿಲು ಅಷ್ಟು ಬಿಸಿಯಾಗಿದೆ ಹಣೆಗಿಣೆ ಎಲ್ಲ ಅಂತ ನೋಡ್ತಾಯಿದ್ರು. ನನ್ನ ಮಗ ಮನೆ ಬಂದಮೇಲೆ, ಅಮ್ಮ ಏನಾಯಿತು ಅಂತ ಮೂಗಲ್ಲಿ ಸ್ವಲ್ಪ ಬ್ಲಡ್ ಇದಾಗಿತ್ತು, ಅಂಟ್ಕೊಂಡಿತ್ತು ಮೂಗ್ನತ್ತ ಹತ್ರ. ಹಂಗಾಗಿ ಏನಾಯಿತು ಅಮ್ಮ ಅಂತ ಕ್ಲೀನ್ ಮಾಡ್ತಾಯಿದ್ದ. ಇಷ್ಟ ಆಗಿತ್ತು ನನ್ನ ವೀಡಿಯೋ, ಡೈಲಿ ವ್ಲಾಗು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.